ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇದು ವಿಶೇಷ ನೇರ ಮಾತುಕತೆ ಕಾರ್ಯಕ್ರಮ. ಮುಂಬರುವ ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಕೆದರ್ತಾ ಇವೆ. ಒಂದಷ್ಟು ರಾಜಕೀಯ ಪಕ್ಷಗಳ ಓಡಾಟ, ಅಲೆದಾಟ, ನಲಿದಾಟ ಇವೆಲ್ಲದರ ಜೊತೆ ಪಕ್ಷಗಳಲ್ಲಿ ಯಾರು ನಮ್ಮ ಸ್ಪರ್ಧಿ ಅನ್ನೋ ಬಗ್ಗೆ ಒಂದಷ್ಟು ಮಾತುಕತೆಗಳು ಕೂಡ ರಾಜಕೀಯ ಅಖಾಡದಲ್ಲಿ ಒಂದಷ್ಟು ಚಿಂತನೆಗೆ ಆಹಾರವನ್ನು ಕೊಡ್ತಾ ಇವೆ. ಇವೆಲ್ಲದರ ಮಧ್ಯೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಹೆಸರು ಕೇಳಿ ಬರ್ತಾ ಇರೋದು ಉಡುಪಿ ಜಿಲ್ಲೆ ಕಂಡಂಥ ಓರ್ವ ಉತ್ಸಾಹಿ ರಾಜಕಾರಣಿ ಪ್ರಮೋದ್ ಮಧ್ವರಾಜ್ ಅವರ ಜೊತೆ ನೇರ ಮಾತುಕತೆ ಕಾರ್ಯಕ್ರಮ ಇದು. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಸರ್, 55 ಸಂವತ್ಸರಗಳನ್ನು ಪೂರೈಸಿದ್ರಿ. ಅಕ್ಟೋಬರ್ 17ಕ್ಕೆ 150 ಕನಸುಗಳು ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ ರಾಜಕೀಯ ವಿಚಾರವಾಗಿ. ಸೊ ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ನಿಮ್ಮ ಒಂದು ಮಾರ್ಗದರ್ಶಿತ್ವ ಅಥವಾ ದೂರದೃಷ್ಟಿತ್ವ ಏನಿದೆ ಸರ್? ಈಗ ಏನೊಂದು ನಿಮ್ಮ ಯೋಜನೆಗಳಿವೆ ಅನ್ನೋದೀಗ, ಯಾಕಂದರೆ ಒಂದು ಕಡೆಯಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಇದ್ದಾರೆ. BJP ಅವರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಪ್ರಶ್ನೆಗಳು, ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇವೆ ಸರ್. ಈ ಹಿನ್ನೆಲೆಯಲ್ಲಿ ಏನು ಹೇಳ್ತೀನಿ ಸರ್? ಈಗ ನಾನು ಕಳೆದ 4 ತಿಂಗಳ ಹಿಂದೆಯೇ ಪಕ್ಷ ಬಯಸಿದರೆ ನಾನೊಬ್ಬ ಆಕಾಂಕ್ಷಿ ಅಂತ ಘೋಷಣೆ ಮಾಡಿದ್ದೀನಿ ಲೋಕಸಭಾ ಚುನಾವಣೆಗೆ. ಮತ್ತು ಅದರ ಪೂರ್ವಭಾವಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಕಾರಣ ಏನಂದರೆ, ವಿಶಾಲವಾದ ಕ್ಷೇತ್ರ, 8 ವಿಧಾನಸಭಾ ಕ್ಷೇತ್ರ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 4 ಕ್ಷೇತ್ರ, ಉಡುಪಿ ಜಿಲ್ಲೆಯಲ್ಲಿ 4 ಕ್ಷೇತ್ರ. ಉಡುಪಿ ಜಿಲ್ಲೆಯಲ್ಲಿ ಆದರೂ ಜನರಿಗೆ ಪ್ರಮೋದ್ ಮಧ್ವರಾಜ್ ಯಾರು ಅಂತ ಸ್ಪಷ್ಟವಾಗಿ ಗೊತ್ತಿರ್ಬೋದು ಅಂತ ಭಾವಿಸ್ತೇನೆ. ನನ್ನ ತಂದೆಯಲ್ಲಿ ಶಾಸಕರಾಗಿದ್ದರು, ತಾಯಿ ಶಾಸಕರಾಗಿದ್ದರು, ಮಂತ್ರಿ ಆಗಿದ್ದರು, MP ಆಗಿದ್ದರು, ನಾನು ಶಾಸಕನಾಗಿದ್ದೆ, ಉಸ್ತುವಾರಿ ಮಂತ್ರಿ ಆಗಿದ್ದೆ. ಸೊ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನನ್ನ ಒಂದು ಸಂಪರ್ಕ ಉಡುಪಿಯಷ್ಟು ಚೆನ್ನಾಗಿಲ್ಲ. ಹಾಗಾಗಿ ನಾನು ಕಳೆದ 2-3 ತಿಂಗಳಿಂದ ಚಿಕ್ಕಮಗಳೂರು ಜಿಲ್ಲೆಯ BJPಯ ಮುಖಂಡರುಗಳು, ಶಕ್ತಿ ಕೇಂದ್ರ ಅಧ್ಯಕ್ಷರುಗಳು, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರುಗಳು, ಮಂಡಲ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರುಗಳು ಇವರನ್ನೆಲ್ಲ ಅವರ ಮನೆಯಲ್ಲಿ ಭೇಟಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಬಂದಿದ್ದೀನಿ. ನಮ್ಮ ಪರಿಚಯ ಅವರಿಗೆ, ಅವ್ರ ಪರಿಚಯ ನಮಗೆ ಆಗುತ್ತೆ. ಮತ್ತು ಸ್ಥಳೀಯವಾಗಿ ತಳಮಟ್ಟದಲ್ಲಿ ಜನರ ಸಮಸ್ಯೆಗಳೇನು, ಕಾರ್ಯಕರ್ತರ ಸಮಸ್ಯೆ ಏನು ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಅದು ಭಾಳ ಅನುಕೂಲ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಸಂಪರ್ಕವನ್ನು ಮಾಡ್ತಾಯಿದ್ದೀನಿ. ಮತ್ತು ಪ್ರತಿಯೊಂದು ಕಡೆಯಲ್ಲಿ ಕೂಡ ಗೊಂದಲ ಆಗುವ ಸಂಭವ ಇರುವುದರಿಂದ ನಾನೊಬ್ಬ ಆಕಾಂಕ್ಷಿ ಮಾತ್ರ. ನನಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತು ನನಗೆ ಟಿಕೆಟ್ ಸಿಗದಿದ್ದರೂ ಕೂಡ ಭಾರತೀಯ ಜನತಾ ಪಕ್ಷ ಯಾರನ್ನು ಅಧಿಕೃತ ಅಭ್ಯರ್ಥಿಯನ್ನಾಗಿ ಇಲ್ಲಿ ಆಯ್ಕೆ ಮಾಡುತ್ತೆ, ಅವರ ಪರವಾಗಿ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀನಿ ಅವರನ್ನು ಗೆಲುವಿಗಾಗಿ ಎಂಬತಕ್ಕಂಥ ಮಾತನ್ನು ಪ್ರತಿಯೊಂದು ಕಡೆಯಲ್ಲೂ ಕೂಡ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮತ್ತು BJP ನನಗೇನೋ ಸ್ಥಾನಮಾನ ಕೊಡದಿದ್ದರೂ ಕೂಡ ನನ್ನ ಕೊನೆಗೆ ಉಸಿರು ಇರುವ ತನಕ ನಾನು BJPಯಲ್ಲೇ ಮುಂದುವರಿತೀನಿ ಅಂತಕ್ಕಂಥ 2 ಸ್ಪಷ್ಟೀಕರಣವನ್ನು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಸರ್, ಈಗ ಕಟ್ಟ ಕಾಂಗ್ರೆಸ್ಸಿಗನಾಗಿದ್ದುಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿರಬೇಕಾದ್ರೆ ಮೀನುಗಾರಿಕೆ, ಯೋಜನಾ ಸಬಲೀಕರಣ ಮತ್ತು ಒಂದಷ್ಟು ಖಾತೆಗಳನ್ನು ನೀವು ಹೊಂದಿದ್ರಿ ನೀವು. ಯಾಕಂದರೆ ಯೋಜನಾ ಸಬಲೀಕರಣ ಸಂಸ್ಥೆಯಲ್ಲಿ ಬಹುಶಃ ಎಲ್ಲ ಯುವಕ ಮಂಡಲಗಳಿಗೆ ನೀವು ಕಿಟ್ಟನ್ನೆಲ್ಲ ಕೊಟ್ಟು ಬಹಳಷ್ಟು ಆ ಸಮಯದಲ್ಲಿ ಕೆಲಸವನ್ನು ಮಾಡಿದ್ರಿ. ಕಾಂಗ್ರೆಸ್ಸಿನಲ್ಲಿ ಇದ್ದುಕೊಂಡು ಒಂದಷ್ಟು ಸಮಯ, ಬಹುಶಃ 2013 ಚುನಾವಣೆ ಬಳಿಕ ನೀವು ಸಚಿವ ಸ್ಥಾನವನ್ನು ಪಡೆದ್ರಿ ಅಂತ ಅನಿಸ್ತು ನನಗೆ, ಸಿದ್ದರಾಮಯ್ಯ ಅವರ ಗೌರ್ಮೆಂಟಲ್ಲಿ. ಸಡನ್ನಾಗಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಕಾಂಗ್ರೆಸ್ಸಿನಿಂದ ಇದು ಬೇಡ, ನನಗೆ BJP ಬೇಕು ಅಂತ ಒಲವು ಬರಲಿಕ್ಕೆ ಕಾರಣ ಏನು ಸರ್? ಏನಾಗಿದೆ, ನಾನು 2019ರಲ್ಲಿ ಕಾಂಗ್ರೆಸ್ ಮತ್ತು JDSನ ಒಂದು ಸಮ್ಮಿಶ್ರ ಪಕ್ಷದೊಳಗೆ ನಾನು ಲೋಕಸಭೆ ಚುನಾವಣೆಗೆ ಉಡುಪಿ ಚಿಕ್ಕಮಗಳೂರಲ್ಲಿ ಸ್ಪರ್ಧಿಸಿದ ನಂತರ ಯಾವುದೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ನವರ ಮತ್ತು ನನ್ನ ಸಂಬಂಧಗಳು ಅದು ಸ್ಥಳೀಯವಾಗಿ ವಿಶೇಷವಾಗಿ ಹಲಿಸ್ತಾ ಬಂತು. ನಾನು ಕೂಡ
ನನಗೆ ಕಾಂಗ್ರೆಸ್ ಮೇಲೆ ಇರತಕ್ಕಂಥ ಆಸಕ್ತಿ ಕಡಿಮೆ ಆಗ್ತಾ ಬಂತು. ಮತ್ತು ಆ ಸಂದರ್ಭದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಇಡೀ ದೇಶ ತತ್ತರಿಸಿ ಹೋಗುವಂಥ ಒಂದು ಸಂದರ್ಭದಲ್ಲಿ ಕೋವಿಡ್ ಆ ಒಂದು ಮಹಾಮಾರಿಯನ್ನು ನರೇಂದ್ರ ಮೋದಿಯವರು ಆರ್ಥಿಕವಾಗಿ, ಆರೋಗ್ಯದ ಕ್ಷೇತ್ರದಲ್ಲಿರ್ಬೋದು, ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಇದೆಲ್ಲವನ್ನು ನಿಭಾಯಿಸಿದ ರೀತಿ ಇದೆಯಲ್ಲ, ಅದನ್ನು ಕಂಡು ನಾನು ಮನಮೆಚ್ಚಿ ನರೇಂದ್ರ ಮೋದಿಯವರ ನಾಯಕತ್ವ, ನೇತೃತ್ವ ಈ ದೇಶಕ್ಕೆ ಅತಿ ಅಗತ್ಯ. ದೇಶದ ಬಗ್ಗೆ ಯಾರೆಲ್ಲ ಚಿಂತನೆ ಮಾಡ್ತಾರೆ ಅವರೆಲ್ಲ ನರೇಂದ್ರ ಮೋದಿಗೆ ಯಾವುದೇ ಪಕ್ಷದಲ್ಲಿರಲಿ ಅವ್ರು ಬೆಂಬಲ ಕೊಡಬೇಕು ಅಂತಕ್ಕಂಥ ಒಂದು ಮನೋಭಾವದಿಂದ ಮತ್ತು ಬಿ ಜೆ ಪಿಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕರು, ನಿಷ್ಠಾವಂತರು, ಹೆಚ್ಚಾಗಿ ದುಡ್ಡಿನ ಮುಖ ನೋಡದೆ ದೇಶ, ಧರ್ಮ, ಪಕ್ಷ ಅಂತ ಅಭಿಮಾನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಆ ಬಿ ಜೆ ಪಿಯ ಸ್ಥಳೀಯ ತಳಮಟ್ಟದ ಕಾರ್ಯಕರ್ತರ ಆ ಒಂದು ಶ್ರದ್ಧೆಯನ್ನು ನೋಡಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಿದೆ. ಸರ್, ಈಗ ಒಂದು ಮಾತು ಕೇಳಿದೆ ಸರ್, ಏನಂದರೆ ಶಾಸಕರಾದರು ಆ ಬಳಿಕ ಭಾಳಷ್ಟು ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ್ರು ಉಡುಪಿಯಲ್ಲಿ. ಅಂದರೆ ಮತಗಳಂತರ ಹೆಚ್ಚು ಕಡಿಮೆ ಇರ್ಬೋದು. ಬಹುಶಃ ಇದರಿಂದಾಗಿ ಪ್ರಮೋದ್ ಮಧ್ವರಾಜ್ ಅವರು ಇಲ್ಲಿ ಬಿ ಜೆ ಪಿ ಇದ್ರು ಸೋಲಿಗೆ ಇನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಿ ಜೆ ಪಿಗೆ ಹೋದ್ರು ಅಂತ ಹೇಳುವಂಥ ಆರೋಪ ಕೇಳಿ ಬಂದು ಸರ್. ಇಲ್ಲ, ಈಗ ಜನರು ಯಾವುದನ್ನು ಕೂಡ ಮಾತಾಡ್ಬೋದು, ಬಟ್ ಹೇಳಿ ಕೇಳಿ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ, ಪ್ರಾಬಲ್ಯ ಇರುವಂಥದ್ದು. ವಿಶೇಷವಾಗಿ ಹಿಂದುತ್ವ ಮತ್ತು ಮೋದಿಯವರ ಬಗ್ಗೆ ಇಲ್ಲಿಯ ಜನರಿಗೆ ನಾವು ಎಷ್ಟು ಕೆಲಸ ಮಾಡಿದರೂ ಕೂಡ ಇತರ ಪಕ್ಷದಲ್ಲಿ ಜನರು ವೋಟ್ ಕೊಡುವಾಗ ನಮ್ಮ ಕೆಲಸ ಕಾರ್ಯಗಳನ್ನು ನೋಡೋದಿಲ್ಲ. ಮೋದಿಯವರ ಕಡೆ ಮತ್ತು ಹಿಂದುತ್ವದ ಕಡೆ ಗಮನ ಹರಿಸಿ ವೋಟನ್ನು ಕೊಡ್ತಾರೆ. ನಾನು ಜನರನ್ನು ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವು ಯಾವ ರೀತಿಯಲ್ಲಿ ಒಂದು ಸಮುದ್ರದಲ್ಲಿ ಅಲೆಗಳು ಹೋಗುತ್ತೆ, ಅದರ ಜೊತೆಗೆ ಈಜಾಡೋದು ಸುಲಭ, ಅದರ ವಿರುದ್ಧವಾಗಿ ತದ್ವಿರುದ್ಧವಾಗಿ ಈಜಾಡೋದು ಕಷ್ಟ. ಈಗ ಉದಾಹರಣೆಗೆ ಮೊನ್ನೆ ಪುತ್ತೂರೊಂದು ಬಾಕಿ ಒಂದು ಅಲ್ಲಿ ಬಂಡಾಯ ಅಭ್ಯರ್ಥಿ ಇದ್ದದ್ರಿಂದ ಮತ್ತು ಉಳ್ಳಾಳದಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗಿ ಇರೋದ್ರಿಂದ ಉಳ್ಳಾಳ ಮತ್ತು ಪುತ್ತೂರು ಬಿಟ್ಟರೆ ನಮ್ಮ ಕರಾವಳಿ 2 ಜಿಲ್ಲೆಗಳ 13 ಕ್ಷೇತ್ರದಲ್ಲಿ 11 ಕ್ಷೇತ್ರ ಬಿ ಜೆ ಪಿ ಗೆದ್ದಿದೆ. ಅದರಲ್ಲೂ ಅದು ಉಡುಪಿಯಲ್ಲಿ 5ಕ್ಕೆ 5 ಗೆದ್ದಿದೆ. ಅಂದರೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಬಿ ಜೆ ಪಿ ವಿರುದ್ಧ ಅಲೆ ಇದ್ದರೂ ಕೂಡ ಆ ಅಲೆಗೆ ಇಲ್ಲಿ ಉಡುಪಿ ದಕ್ಷಿಣ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ. ಸೊ ಇದು ನಾವು ಒಂದು ಜನರ ಇಂಗಿತ ಏನಿದೆ, ಜನರ ಅಭಿಲಾಷೆ ಏನಿದೆ, ಜನರ ಮನೋಭಾವ ಏನಿದೆ, ಅದಕ್ಕೆ ತಕ್ಕಂತೆ ನಾವು ಕೂಡ ಸ್ಪಂದಿಸುವುದು ರಾಜಕಾರಣಿಗಳ ಕರ್ತವ್ಯ ಅಂತ ಭಾವಿಸಿದ್ದೆ. ಸರ್, ಈಗ ಉಡುಪಿ ಬಿ ಜೆ ಪಿ ಮಟ್ಟಿಗೆ ಹೇಳೋದಾದರೆ ಉಡುಪಿ ಬಿ ಜೆ ಪಿಯ ನಾಯಕರು ಮತ್ತು ಮುಖಂಡರು ಇವ್ರ ಜೊತೆ ನಿಮ್ಮ ಒಡನಾಟ ಹೇಗಿದೆ ಸರ್ ಈಗ? ಯಾಕೆಂದರೆ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಒಂದಷ್ಟು ಅಸಮಾಧಾನಗಳಿವೆ ಅಂತ ಕೇಳ್ತಾರೆ ಸರ್. ಇಲ್ಲ, ನನಗೆ ಅಸಮಾಧಾನ ಇದೆ ಅಂತ ಕಾಣೋದಿಲ್ಲ. ಯಾಕಂದರೆ ನಾನು ನಾಯಕರುಗಳ ಹತ್ರ ಫೋನಲ್ಲಿ ಮಾತಾಡ್ತಿದ್ದೀನಿ, ಖುದ್ದಾಗಿ ಭೇಟಿ ಮಾಡ್ತಾ ಇದ್ದೀನಿ. ಈಗ ನಾನು ಚಿಕ್ಕಮಗಳೂರು ಪ್ರವಾಸ ಸ್ವಲ್ಪ ನಂದು ಮುಗ್ದ ಮೇಲೆ ನಾನು ಉಡುಪಿ ಜಿಲ್ಲೆ ಪ್ರವಾಸ ಕೂಡ ಮಾಡ್ತಾ ಇದ್ದೀನಿ. ಸೊ ಅಂಥ ಯಾವುದೇ ರೀತಿಯ ಅಸಮಾಧಾನ, ಗೊಂದಲಗಳು ನನಗಂತೂ ಕಾಣೋದಿಲ್ಲ. ಓಕೆ ಸರ್, ಈ ಬಗ್ಗೆ ವರಿಷ್ಠರು ಏನಾದರೂ ನಿಮಗೆ ಸಲಹೆ ಸೂಚನೆಗಳನ್ನೇನಾದರೂ ಕೊಟ್ಟಿದ್ದಾರೆ ಸರ್? ಇಲ್ಲ, ಈಗ ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತನಾಗಿ ಬಿ ಜೆ ಪಿ ಕಾರ್ಯಕರ್ತರನ್ನು ಭೇಟಿ ಮಾಡೋದ್ರಲ್ಲಿ ಅದರಲ್ಲಿ ತಪ್ಪು ಅಂತ ಯಾರು ಕೂಡ ಹೇಳಲಿಕ್ಕಾಗೋದಿಲ್ಲ. ಓಕೆ. ವಿಶೇಷವಾಗಿ ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡುವಾಗ ಅಲ್ಲಿ 5ಕ್ಕೆ 5 ಸ್ಥಾನಗಳು ಕಾಂಗ್ರೆಸ್ ಗೆದ್ದಿದೆ, ಬಿ ಜೆ ಪಿ ಸೋತಿದೆ. ಸೊ ಅಲ್ಲಿಯ ಕಾರ್ಯಕರ್ತರ ಮನೋಬಲ ಏನಿದೆ ಸ್ವಲ್ಪ ಮಟ್ಟಿಗೆ ಕುಗ್ಗಿದಾಗೆ ನನಗೆ ಅನಿಸ್ತಾ ಇತ್ತು. ಸೊ ನಾವೆಲ್ಲ ಕಾರ್ಯಕರ್ತರ ಮನೆಗೆ ಹೋದಾಗ, ಅವರನ್ನು ಭೇಟಿ ಮಾಡಿದಾಗ ಅವರಿಗೆ ಅತ್ಯಂತ ಸಂತೋಷದಿಂದ ನನ್ನನ್ನು ಸ್ವೀಕಾರ ಮಾಡಿದ್ದಾರೆ, ಸ್ವಾಗತ ಮಾಡಿದ್ದಾರೆ. ಮತ್ತು ಅವರ ಕೆಲವು ಸಮಸ್ಯೆಗಳನ್ನು ಅಲ್ಲಿ ನಾನು ಹೋದಾಗ ಹೇಳಿದಾಗ ನಾನು ಅಧಿಕಾರಿಗಳಿಗೆ, ಎಸ್ ಪಿ ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳಿಗೆ ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನನ್ನ ಪ್ರಭಾವವನ್ನು ಬೀರಿ ಎಷ್ಟರ ಮಟ್ಟಿಗೆ ಸಹಾಯ ಮಾಡಲಿಕ್ಕಾಗುತ್ತೆ ಅಷ್ಟರ ಮಟ್ಟಿಗೆ ಸಹಾಯ ಮಾಡ್ತಾ ಇದೆ. ಓಕೆ. ಈಗ ರಾಜ್ಯ ರಾಜಕಾರಣದ ಹೇಳೋದಾದರೆ ಬಿ ಜೆ ಪಿಯ ಕಳೆದ ವಿಧಾನಸಭಾ ಚುನಾವಣೆಯ ಸೋಲಿನ ಬಳಿಕ ಒಂದಷ್ಟು ವಿಚಾರಗಳು ಹರಿದಾಡ್ತವೆ. ಯಾಕೆಂದರೆ ಸಮಸ್ಯೆಗಳು, ನಾಯಕತ್ವದ ಕೊರತೆ ಅಥವಾ ಯಾವುದೋ ಇನ್ನಾದರೂ ಒಂದು ಮಾತುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇದೀಗ ಏನಾಗಿದೆ ಅಂದರೆ ಸದ್ಯ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ. ಈ ವಿಜಯೇಂದ್ರ ಅವರ ಒಂದು ಮುನ್ನಡೆ ಅಥವಾ ಹೇಗಂತ ಅನಿಸ್ತದೆ ಸರ್? ಹೇಗೆ ಅವರ ಒಂದು ಮುಂದಾಳುತ್ವ ಹೇಗಂತ ಅನಿಸ್ತದೆ? ಈಗ ಪಕ್ಷದ ವರಿಷ್ಠರು ಸುಮಾರು 6 ತಿಂಗಳ ಒಂದು ಕಾಲಾವಧಿಯನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಯಾರಾಗಬೇಕು ಅಂತ.
ಮತ್ತು ಬಿ ಜೆ ಪಿಯ ವರಿಷ್ಠರು ಯಾವುದೇ ತೀರ್ಮಾನ ಮಾಡಬೇಕಾದ್ರೆ ಅದನ್ನು ಅತ್ಯಂತ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತೆಗೆದುಕೊಳ್ಳುವಂಥ ತೀರ್ಮಾನ. ಪಕ್ಷದ ವರಿಷ್ಠರಿಗೆ ವಿಜಯೇಂದ್ರ ಅವರು ಸೂಕ್ತ ಈ ಕಾಲಘಟ್ಟದಲ್ಲಿ ಅಂತ ಅವರ ಮನಸ್ಸಿಗೆ ಬಂದು ನೇಮಕ ಮಾಡಿದರೆ ಪ್ರಾಯಶಃ ದೇ ಆರ್ ರೈಟ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅವರು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಪಕ್ಷದ ವರಿಷ್ಠರು ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂಥ ಪ್ರಶ್ನೆ ಬಿ ಜೆ ಪಿಯಲ್ಲಿ ಬರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ತೆಗೆದುಕೊಂಡಂಥ ತೀರ್ಮಾನ ರಾಜ್ಯದಲ್ಲಿ ಬಿ ಜೆ ಪಿ ಪುನರುಜ್ಜೀವನಗೊಳಿಸಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28ರಲ್ಲಿ 28 ಕ್ಷೇತ್ರ ಗೆಲ್ಲುವಲ್ಲಿ ಯಾವ ರೀತಿಯ ಒಂದು ಸ್ಟ್ರಾಟಜಿ ಮಾಡಬೇಕು ಅದನ್ನು ಪಕ್ಷದ ವರಿಷ್ಠರು ಮಾಡ್ತಿದ್ದಾರೆ. ಅದರಲ್ಲಿ ಜನತಾದಳದ JDSನೊಟ್ಟಿಗೆ ಒಂದು ಹೊಂದಾಣಿಕೆ ಕೂಡ ಅದರ ಒಂದು ಅಂಗ ಅಂತ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗ ಸರ್, ಈಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಈಗ ಏನೋ ಒಂದು ಮಾಹಿತಿ ಬಂದಿತ್ತು ಏನಂದರೆ ಸದ್ಯಕ್ಕೆ ಬಹುಶಃ ಉಡುಪಿ ಚಿಕ್ಕಮಗಳೂರು ಬೇರೆ ಬೇರೆ ಲೋಕಸಭಾ ಕ್ಷೇತ್ರ ಆಗುವಂಥ ಸಾಧ್ಯತೆ ಇರಬಹುದು ಅನ್ನೋದೊಂದು ಗಾಳಿ. ಅದು ಸುಳ್ಳು ಮಾಹಿತಿ. ಯಾಕಂದರೆ ಡಿಲಿಮಿಟೇಷನ್ ಪ್ರೋಸೆಸ್ ಹ್ಯಾಸ್ ಬಿನ್ ಫ್ರೋಸನ್ ಟಿಲ್ 2026. 2026ರವರೆಗೆ ಪುನರ್ವಿಂಗಡಣೆ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳು ಪಾರ್ಲಿಮೆಂಟ್ನಿಂದ ನಿಷೇಧಿಸಲ್ಪಟ್ಟಿದೆ. ಸೊ ಇನ್ನೂ ಅದು ಆ ನಿಷೇಧ ಹೊರಟೋಗ್ಬೇಕಾದ್ರೆ 2026 ನಂತರವೇ ಅದಕ್ಕೆ ವೇಗ ಸಿಗುತ್ತೆ. ಈಗ ಮಹಿಳಾ ಮೀಸಲಾತಿ ಬಿಲ್ ಕೂಡ ಪಾರ್ಲಿಮೆಂಟ್ನಲ್ಲಿ 2 ಸದನದಲ್ಲಿ ಮಂಜೂರಾಗಿರೋದ್ರಿಂದ ಡಿಲಿಮಿಟೇಷನ್ನ ಜೊತೆಗೆ ಮಹಿಳಾ ಮೀಸಲಾತಿ ಯಾವ ಕ್ಷೇತ್ರ ಅಂತ ಕೂಡ ಆಗಬೇಕು. ಇದೆಲ್ಲವೂ 2026 ನಂತರದ ಕತೆ. ಈಗ ನಾವು ಮುಂದೆ ನೋಡ್ತಿರುವಂಥದ್ದು 2024 ಕತೆ. ಸೊ ಅಲ್ಲಿಯ ಬಗ್ಗೆ ನಮಗೆ ಯೋಚನೆ ಅಗತ್ಯ ಇಲ್ಲ. ಓಕೆ ಸರ್, ಈಗ ಈ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಪೈಕಿ 28ರಲ್ಲಿ ಪ್ರಮೋದ್ ಅವರಿಗೆ ಉಡುಪಿಯನ್ನು ಬಿಟ್ಟು ಬೇರೆ ಕಡೆ ಕೊಟ್ಟರೆ ನಿಮ್ಮನಿಗೆ? ಈಗ ನನಗೆ ಉಡುಪಿ ಚಿಕ್ಕಮಗಳೂರು ಕೊಡ್ತಾರೋ, ಇಲ್ಲಿ ಕೊಡೋದಿಲ್ವೋ, ಅಥವಾ ಬೇರೆ ಕ್ಷೇತ್ರದಲ್ಲಿ ಕೊಡ್ತಾರೋ ಕೊಡೋದಿಲ್ವೋ, ಅದರ ಬಗ್ಗೆ ನನಗೆ ಯಾವ ಮಾಹಿತಿನೂ ಇಲ್ಲ. ಸೊ ಪಕ್ಷ ಏನು ತೀರ್ಮಾನ ಮಾಡ್ತದೆ ನೋಡೋಣ. ಏನಂದ್ರೆ BJPಯಲ್ಲಿ ಒಂದಿದೆ, ಈಗ ಯುವ ನಾಯಕರಿಗೆ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಯುವಕರನ್ನೇ ಹೆಚ್ಚಾಗಿ ಮುಂದಿಟ್ಟುಕೊಳ್ಳುವಂಥ ಒಂದು ಹೊಸ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಅಮಿತ್ ಶಾ ಅಂತೂ ಅದಕ್ಕೆ ಯುವ ನಾಯಕರು ಏರಿದ್ದಾರೆ, ಅವರಿಗೆ ಸಮರ್ಥರಿದ್ದಾರೆ, ಅವರನ್ನು ಹುಡುಕುವಂಥ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ರಾಜಕಾರಣ ಗಮನಿಸೋದಾದ್ರೆ RSS ಕೂಡ ಬಹಳ ಪ್ರಮುಖ ಪಾತ್ರವನ್ನೇ ವಹಿಸದೆ ಬಹಳಷ್ಟು ವಿಚಾರಗಳಲ್ಲಿ ಚುನಾವಣೆಗಳು ಬಂದಾಗ. RSS ನಾಯಕರ ಜೊತೆ ನಿಮ್ಮ ಒಡನಾಟ ಹೇಗಿದೆ ಸರ್? ಈಗ ನಾನು ಕಾಂಗ್ರೆಸ್ನಲ್ಲಿ ಇರಬೇಕಾದ್ರೂ RSSನ್ನು, ವಿಶ್ವ ಹಿಂದೂ ಪರಿಷತ್ತನ್ನು, ಬಜರಂಗ ದಳವನ್ನು ಹೆಚ್ಚಾಗಿ ಟೀಕೆ ಮಾಡಿಲ್ಲ. ಯಾಕಂದರೆ ಅವ್ರು ಮಾಡುವಂಥ ಒಳ್ಳೆಯ ಕೆಲಸಗಳನ್ನು ನಾನು ಕಾಂಗ್ರೆಸ್ನಲ್ಲಿ ಇರುವಾಗಲೂ ಮೆಚ್ಚಿದ್ದೇನೆ. ಈಗಂತೂ ನಾನು BJPಗೆ ಬಂದ ಮೇಲೆ RSSನ ಎಲ್ಲ ಸ್ತರದ ನಾಯಕರುಗಳು ಯಾರಿದ್ದಾರೆ ಅವ್ರ ಜೊತೆಗೆ ಉತ್ತಮವಾದಂಥ ಒಂದು ಬಾಂಧವ್ಯನ ಇಟ್ಕೊಂಡಿದ್ದೀನಿ. ಮತ್ತು RSSನ ಈ ದೇಶದ ಸೇವೆಯ ಒಂದು ಪರಂಪರೆ ಏನಿದೆ ಅದನ್ನು ಮೀರಿಸುವಂಥ ಇನ್ನೊಂದು ಸಂಘಟನೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮೋದಿಯವರ ವರ್ಚಸ್ಸು ನಿಮ್ಮಲ್ಲಿ ಹೇಗೆ ಪ್ರಭಾವ ಬೀರಿದೆ ಸರ್ ಈಗ? ಯಾಕೆಂದರೆ ಮೋದಿಯವರ ಎಲ್ಲ ಆದರ್ಶಗಳನ್ನು ನೋಡಿ ನೀವು ಭಾಳಷ್ಟು ಮೆಚ್ಚಿಕೊಂಡು BJPಗೆ ಬಂದವರು. ಏನನ್ನಿಸ್ತು ಸರ್ ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆ ನಿಮ್ಮ? ನೋಡಿ, ನಮ್ಮ ದೇಶದ ಸುತ್ತಮುತ್ತಲಿರ್ತಕ್ಕಂಥ ದೇಶಗಳು ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ್, ಒಂದು ಮಟ್ಟಿಗೆ ಚೈನಾ, ಇದೆಲ್ಲವೂ ಆರ್ಥಿಕವಾಗಿ ತತ್ತರಿಸಿ ಹೋಗುವಂಥ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಆದರೆ ಭಾರತ ದೇಶದ ಆರ್ಥಿಕ ಒಂದು ಅಡಿಪಾಯ ಏನಿದೆ ಅದು ದಿನದಿಂದ ದಿನ, ವರ್ಷದಿಂದ ವರ್ಷಕ್ಕೆ ಗಟ್ಟಿಯಾಗ್ತಾ ಇದೆ. ಮೋದಿಯವರು ಅಧಿಕಾರಕ್ಕೆ ಬರುವ ಮೊದಲು ಆ್ಯಸ್ ಅ ಎಕನಾಮಿಕ್ ಸ್ಟ್ರೆಂತ್, ಆರ್ಥಿಕ ಒಂದು ಶಕ್ತಿಯನ್ನು ಬೇರೆ ಬೇರೆ ದೇಶಗಳನ್ನು ತುಲನೆ ಮಾಡಿದರೆ ನಾವು 12ನೇ ಸ್ಥಾನದಲ್ಲಿದ್ವಿ ಅಥವಾ 13ನೇ ಸ್ಥಾನದಲ್ಲಿದ್ದೀವಿ. ಈಗ ಮೋದಿಯವರ 9 ವರ್ಷದ ಆಡಳಿತದ ನಂತರ ನಾವು 5ನೇ ಸ್ಥಾನಕ್ಕೆ ಬಂದು ನಿಂತಿದ್ದೀವಿ. ಇದು ಪ್ರಗತಿ ಅಲ್ಲ ಅಂತಾದರೆ, ಇದು ಮೋದಿಯವರಿಂದ ದೇಶಕ್ಕೆ ಲಾಭ ಆಗಿದೆ ಅಂತ ಒಪ್ಕೊಳ್ಳೋದಿದ್ರೆ ಇದಕ್ಕಿಂತ ದೇಶದ ವಿರೋಧಿ ಮನೋಭಾವ ಯಾರು ಹೊಂದಲಿಕ್ಕೆ ಸಾಧ್ಯ? ಇದು ಒಂದು ಕಡೆ. ಇನ್ನೊಂದು, ನಮಗೆ ಈ ದೇಶದ 140 ಕೋಟಿ ಜನರನ್ನು, ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ದೇಶ ನಾವು, ಚೈನಾವನ್ನು ಕೂಡ ನಾವು ಬೀಟ್ ಮಾಡಿದ್ದೀವಿ. ಈ ದೇಶವನ್ನು 1ನೇ ಸ್ಥಾನಕ್ಕೆ ಕೊಂಡೊಯ್ಯಬಲ್ಲಂಥ ನಾಯಕರು ಇವತ್ತಿನ ದಿನ ಪ್ರಪಂಚದಲ್ಲಿ ನಮ್ಮ ದೇಶವನ್ನು 1ನೇ ಸ್ಥಾನಕ್ಕೆ ಕೊಂಡೊಯ್ಯಬಲ್ಲಂಥ ಒಂದು ಶಕ್ತಿ ಯಾರಿಗಾದ್ರೂ ಇದ್ದರೆ, ಯುಕ್ತಿ ಯಾರಿಗಾದ್ರೂ ಇದ್ದರೆ, ನಾಯಕತ್ವ ಗುಣಗಳು ಯಾರಿಗಾದ್ರೂ ಇದ್ದರೆ ಅದು ನರೇಂದ್ರ ಮೋದಿ ಅವರಿಗೆ ಮಾತ್ರ. ಈಗ 28 ಪಕ್ಷಗಳ ಒಂದು ಇಂಡಿ ಅಲಯನ್ಸ್ ಅಂತ ಏನು ಮಾಡ್ಕೊಂಡಿದ್ದಾರೆ, ಅದರ ಒಳಗಿನ ಅಪಸ್ವರ ಪ್ರಾರಂಭ ಆಗಿದೆ. ಈಗ ಮುಲಾಯಂ ಸಿಂಗ್ ಯಾದವ್ ಅವರ ಮಗ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿಯ ಮಧ್ಯೆ
ತೀವ್ರವಾದಂಥ ಭಿನ್ನಾಭಿಪ್ರಾಯ ಉಂಟಾಗ್ತಾ ಇದೆ. ಸೊ ಉತ್ತರ ಪ್ರದೇಶದಲ್ಲಿ 89 ಸೀಟ್ ಕೊಡ್ತಕ್ಕಂಥ ಉತ್ತರ ಪ್ರದೇಶದಲ್ಲೇ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಾದರೆ ಇನ್ನು ಬೇರೆ ಕಡೆಯಲ್ಲಿ ಏನೆಲ್ಲ ಆಗ್ಬೋದು ಎಂಬುದನ್ನು ನಾವು ಗ್ರಹಿಸ್ಕೊಳ್ಬೋದು. ಮತ್ತು BJPಯ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ, ಇಂಡಿಯಾ ಅಲಯನ್ಸಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಒಂದು ಕಪ್ಪು ಬೆಕ್ಕನ್ನು ಕುರುಡನೋರ್ವ ಕಪ್ಪು ಕೋಣೆಯಲ್ಲಿ ಬೆಕ್ಕೆ ಇಲ್ಲದಾಗ ಹುಡುಕುವಂಥ ಪರಿಸ್ಥಿತಿ. ಸೊ ದೇಶದ ಜನ ರಾಜ್ಯ ಸರ್ಕಾರಗಳಲ್ಲಿ ಸ್ವಲ್ಪ ಏರ್ಪೇರು ಮಾಡಿದರೂ ನಡೀತದೆ, ಆದರೆ ದೇಶದ ಪ್ರಶ್ನೆ ಬಂದಾಗ ನಮ್ಮ ಜನ ಸ್ವಲ್ಪ ಎಡವಟ್ಟು ಮಾಡಿದರೂ ಕೂಡ ದೇಶಕ್ಕೆ ಗಂಡಾಂತರ ಬರುತ್ತೆ. ದೇಶಕ್ಕೆ ಗಂಡಾಂತರ ಬಂದರೆ ನಾವು ಯಾರೂ ಕೂಡ ಉಳಿಯೋಂಗಿಲ್ಲ. ಪಾಕಿಸ್ತಾನದಂಗೆ, ಶ್ರೀಲಂಕಾದಂಗೆ ಬೇರೆ ಬೇರೆ ದೇಶಗಳು ಯಾವುದು ಇವತ್ತು ತತ್ತರಿಸಿ ಹೋಗ್ತಾ ಇದೆ. ಯುರೋಪ್ ಈಸ್ ಆಲ್ಸೋ ಎಕನಾಮಿಕಲಿ ಡಿಟೋರಿಯರೇಟಿಂಗ್. ಇವತ್ತು ಹೆಚ್ಚಿನ ಅಂಶ ಬ್ರಿಟನ್ ದೇಶದ ಪ್ರಧಾನಮಂತ್ರಿ ಏಕಾಏಕಿ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇಂಥ ಪರಿಸ್ಥಿತಿ ಇಡೀ ಪ್ರಪಂಚದಲ್ಲಿ ಇರಬೇಕಾದ್ರೆ ಭಾರತ ಸದೃಢವಾಗಿ ಮುನ್ನಡೆತಾ ಹೋಗಬೇಕಾದ್ರೆ ನರೇಂದ್ರ ಮೋದಿಯವರನ್ನು ಹೊರತುಪಡಿಸಿ ಬೇರೆ ಯಾರಿಂದೂ ಸಾಧ್ಯ ಇಲ್ಲ. ಈಗ ಸರ್, ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಗ್ಯಾರಂಟಿಗಳನ್ನು ಕೊಟ್ಟರು, ಅದನ್ನು ಚಾಲನೆ ಕೂಡ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ಗೆ ಇಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ BJPಗೆ ಬಹುಮತ ಸಿಗೋದು ಗ್ಯಾರಂಟಿ? ನೋಡಿ, ರಾಜ್ಯದ ಜನರು ಅತ್ಯಂತ ಬುದ್ಧಿವಂತರು. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. 84ನೇ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 28ರಲ್ಲಿ 22 ಸ್ಥಾನಗಳು ಕಾಂಗ್ರೆಸ್ ಬಂದವು. ರಾಮಕೃಷ್ಣ ಹೆಗಡೆ ಆಗ ಮುಖ್ಯಮಂತ್ರಿಗಳಿದ್ದರು. ರಾಮಕೃಷ್ಣ ಹೆಗಡೆ 27 ಸ್ಥಾನಗಳು ಕಾಂಗ್ರೆಸ್ ಗೆದ್ದದ್ರಿಂದ ನೈತಿಕ ಹೊಣೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಟ್ಟರು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. 85ರಲ್ಲಿ ರಾಜ್ಯದಲ್ಲಿ ಉಪಚುನಾವಣೆ ಆಯಿತು, ಅಂದರೆ ಮಧ್ಯಾವಧಿ ಚುನಾವಣೆ ಆಯಿತು. ಅದರಲ್ಲಿ ರಾಮಕೃಷ್ಣ ಹೆಗಡೆ ಪೂರ್ಣ ಬಹುಮತದಲ್ಲಿ ಗೆದ್ದು ಬಂದರು. ಅಂದರೆ ದೇಶದ ದೃಷ್ಟಿ ಬಂದಾಗ ಒಂದು ರೀತಿಯ ಒಂದು ಮತದಾನ, ರಾಜ್ಯಕ್ಕೆ ಬಂದಾಗ ಇನ್ನೊಂದು ರೀತಿಯ ಮತದಾನ. ಇದನ್ನು ಯಾವಾಗ ನಮ್ಮ ಜನ ಮಾಡಿದ್ದಾರೆ ಅಂದರೆ 85ನೇ ಇಸ್ವಿಯಲ್ಲಿ ಮಾಡಿದ್ದಾರೆ. ಅಂದರೆ 15 + 23 37 ವರ್ಷದ ಹಿಂದೆ ಜನರ ಒಂದು ಮೆಚ್ಯೂರಿಟಿ ಲೆವೆಲ್, ಅವರ ಏನು ಶಕ್ತಿ, ಅವರ ತಿಳುವಳಿಕೆಯ ಶಕ್ತಿ ಅಷ್ಟು ಶ್ರೇಷ್ಠವಾಗಿರಬೇಕಾದ್ರೆ 37 ವರ್ಷದ ನಂತರ ಇವತ್ತು ಜನರ ಮೆಚ್ಯೂರಿಟಿ, ರಾಜಕೀಯ ಪ್ರಜ್ಞೆ ಎಷ್ಟರ ಮಟ್ಟಿಗಿರ್ಬೋದು ಅಂತ ಊಹಿಸ್ಬೋದು. ಹಾಗಾಗಿ ರಾಜ್ಯದಲ್ಲಿ ಒಂದು ರೀತಿಯ ಒಂದು ಫಲಿತಾಂಶ ಬಂದರೆ ಕೇಂದ್ರಕ್ಕೆ ಬಂದಾಗ ಜನರ ಮನೋಭಾವ ಸಂಪೂರ್ಣವಾಗಿ ಬದಲಾಗುತ್ತೆ. ಅಂದರೆ ವಿಧಾನಸಭಾ ಚುನಾವಣೆ ಇರುವಾಗ ರಾಜ್ಯವನ್ನು ಮಾತ್ರ ಗಮನಿಸ್ತಾರೆ, ಲೋಕಸಭಾ ಚುನಾವಣೆ ಬಂದಾಗ ದೇಶವನ್ನು ಗಮನಿಸ್ತಾರೆ. ಖಂಡಿತ ಜನರು ಬುದ್ಧಿವಂತರಿದ್ದಾರೆ. ಈಗ ಒಬ್ಬ ಯಜಮಾನನೇ ಸರಿ ಇಲ್ಲದ ಮನೆ ಉಳಿಲಿಕ್ಕೆ ಸಾಧ್ಯನಾ? ಗಟ್ಟಿ ಯಜಮಾನ ಇಲ್ದಿದ್ರೆ ಮನೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಗಟ್ಟಿ ಯಜಮಾನ ದೇಶಕ್ಕೂ ಬೇಕು ಅಂತ ಜನ ಖಂಡಿತ ತೀರ್ಮಾನ ಮಾಡ್ತಾರೆ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನಿಯವರಿಗೆ ಸರಿಯಾದ ಯಾವುದೇ ಅಭ್ಯರ್ಥಿ ಇಲ್ಲ ಅಂತ ಯಾರಿದ್ದಾರೆ? ಕಾಂಗ್ರೆಸ್ನಲ್ಲಿ ಆಗಲಿ ಬೇತೆ ಮೈತ್ರಿ ಪಕ್ಷದಲ್ಲಿ ಯಾರ್ದಾರು ಒಬ್ಬರ ಹೆಸರನ್ನು ಅವ್ರು ಪ್ರಕಟಪಡಿಸಲಿ, ಚುನಾವಣೆಗಿಂತ ಮೊದಲು ಇಂಥವರು ಪ್ರಧಾನಮಂತ್ರಿ ನಮ್ಮವರು ಆಗ್ತಾರೆ ಅಂತ ಒಂದು ಹೆಸರು ಹೇಳಲಿ, ಅಷ್ಟರಲ್ಲೇ ಆ 28 ಪಕ್ಷಗಳ ಇಂಡಿಯನ್ ಅಲಯನ್ಸ್ ಇದೆ, ಅದು ಚೂರಾಗಿ ಬಿದ್ದೋಗುತ್ತೆ. ಖಂಡಿತ. ಹಾಗಿದ್ರೆ ಸರ್, ಈಗ ಮುಂಬರುವ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಮೋದ್ ಮಧ್ವರಾಜ್ ಅವರು ಚಿಕ್ಕಮಗಳೂರು ಮತ್ತು ಉಡುಪಿಯಲ್ಲಿ ಪ್ರವಾಸವನ್ನು ಮಾಡ್ತಾರೆ. ಈಗ ಚಿಕ್ಕಮಗಳೂರಲ್ಲಿ ಬಹುತೇಕ ಕ್ಷೇತ್ರದಲ್ಲಿ ನೀವು ಸಂಚಾರವನ್ನು ಮಾಡಿದ್ದೀರಿ. ಈಗ ಉಡುಪಿಯಲ್ಲಿ ಇದ್ದುಕೊಂಡು ನಿಮ್ಮ ಮತದಾರರಿಗೆ ಅಥವಾ ಯಾರೋ ನಿಮ್ಮ ಜನ ಇದ್ದಾರೆ, ಈಗ ನಮ್ಮ BJP ಪಕ್ಷವನ್ನು ಯಾರು ಬಹಳಷ್ಟು ಇಷ್ಟಪಡ್ತಾರೆ ಅಥವಾ ಪ್ರಮೋದ್ ಮಧ್ವರಾಜರನ್ನು ಇಷ್ಟಪಡುವುದು, ಅಂದರೆ ಕಾಂಗ್ರೆಸ್ನಲ್ಲಿ ಇರಬೇಕಾದ್ರೆ ನೀವು ನಿಮ್ಮ ಜೊತೆ ಎಷ್ಟು ಜನ ಬೆಂಬಲಕ್ಕಿದ್ರು, ಒಂದಷ್ಟು ಯುವ ಪಡೆಗಳು, ಅದು ಖಂಡಿತವಾಗಿ BJPಗೆ ಮತ ಆಗಿ ಕನ್ವರ್ಟ್ ಆಗುತ್ತಾ? ಈಗ BJP ಟಿಕೆಟ್ ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ BJPಯ ಟಿಕೆಟ್ ನನಗೆ ಸಿಕ್ಕಿದರೆ ಬೇರೆ ಬೇರೆ ಪಕ್ಷಗಳಲ್ಲಿರುವಂಥವರು ಕೂಡ ನನ್ನ ಬಗ್ಗೆ ಒಲವಿರ್ತಕ್ಕಂಥವರು ವೋಟ್ ಕೊಡ್ತಾರೆ ಅಂತಕ್ಕಂಥ ಪೂರ್ಣ ವಿಶ್ವಾಸ ನನಗಿದೆ. ಅದರಿಂದಲೇ ತುಂಬ ಪ್ರಮೋದ್ ಮಧ್ವರಾಜ್ ಅವರು ಬಹಳಷ್ಟು ಗಟ್ಟಿಯಾಗಿ ದೃಢ ಮನಸ್ಸಿನಿಂದಲೇ ಅದನ್ನು ಹೇಳ್ತಾ ಇದ್ದಾರೆ. ಅಲ್ಲ, ಈಗ BJPಯಲ್ಲಿ ಯಾರು ಅಭ್ಯರ್ಥಿ ಆದರೂ ಗೆಲ್ತಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ BJPಯಲ್ಲಿ ಯಾರು ಅಭ್ಯರ್ಥಿ ಆದರೂ ಗೆಲ್ತಾರೆ. ಆದರೆ ಪಕ್ಷ ಈ ಒಂದು ವಿಚಾರಗಳನ್ನು ಗಮನಿಸುವಾಗ ಇಲ್ಲಿಗೆ ಯಾರು ಸೂಕ್ತ ಅಂತ ಖಂಡಿತವಾಗಿಯೂ ತೀರ್ಮಾನ ಮಾಡ್ತದೆ ಅಂತ ನನ್ನ ವಿಶ್ವಾಸ ಇದೆ. ಓಕೆ, ನಿಮ್ಮ ಸ್ಥಳೀಯ ನಾಯಕರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ನಿಮ್ಮ ಹೊಂದಾಣಿಕೆಗಳು ಹೇಗಿವೆ ಅಂತ ಸ್ಥಳೀಯ ನಾಯಕರ ಜೊತೆ ನಮ್ಮಲ್ಲಿ ರಾಜ್ಯದಲ್ಲಿ? ಚೆನ್ನಾಗಿದೆ ಅಂತ ಹೇಳಿದೆಲ್ಲ, ಆಗಲೇ ಹೇಳಿದೆ. ನಾನು ಕೇಳ್ತಾರೆ, ಈಗ CT ರವಿ ಅವರ ಬಗ್ಗೆ ಒಂಚೂರು ವಿಜಯೇಂದ್ರ ಬಂದಾಗ. ಈಗ ನಾನು ಎಲ್ಲ ನಾಯಕರುಗಳನ್ನ ಭೇಟಿ ಮಾಡಿದ್ದೀನಿ. CT ರವಿಯನ್ನ, ಪ್ರಾಣೇಶ್ ಅವರನ್ನು, ಮಾಜಿ MLA ಸುರೇಶ್ ಅವರನ್ನು, ಮಾಜಿ MLA ಜೀವರಾಜ್ ಅವರನ್ನು,
ಮತ್ತು ಇಲ್ಲಿಯ ನಮ್ಮ MLAಗಳನ್ನು ಎಲ್ಲರನ್ನೂ ಭೇಟಿ ಮಾಡ್ತಾ ಇದ್ದೇನೆ. ಸೊ ನನ್ನ ಮನಸ್ಸಿನ ಇಂಗಿತವನ್ನು ಅವರಿಗೆಲ್ಲ ತಿಳಿಸಿದ್ದೀನಿ. ಇನ್ನು ಪಕ್ಷ ಯಾವ ರೀತಿಯಲ್ಲಿ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಸಂಪೂರ್ಣ ಬದ್ಧನಾಗಿದ್ದೇನೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಸ್ಪಂದನ ವಾಹಿನಿ ಜೊತೆ ಒಂದು ನೇರ ಮಾತುಕತೆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ. ಒಂದಷ್ಟು ಮನಸ್ಸಿನ ವಿಚಾರಗಳನ್ನು ಹಂಚಿಕೊಂಡ್ರಿ. ಯಾಕೆಂದರೆ ಮುಂಬರುವ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನೀವು ಚಿಕ್ಕಮಗಳೂರು ಮತ್ತು ಉಡುಪಿ 2 ಭಾಗಗಳಲ್ಲಿ ಬಹಳಷ್ಟು ಸಂಚಾರವನ್ನು ಮಾಡುವ ನಿಮ್ಮ ಯೋಜನೆಗಳಿವೆ. ಒಟ್ಟಾರೆಯಾಗಿ ಕೇಂದ್ರ ಏನನ್ನು ನಿರ್ಧಾರ ಮಾಡುತ್ತೆ, ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ನಿರ್ಧಾರ ಮಾಡುತ್ತೆ, ಅದರ ಬಗ್ಗೆ ನೀವು ಏನು ವಿಚಾರಗಳನ್ನು ಹೇಳ್ತಾ ಇಲ್ಲ. ಬಟ್ ಏನಂದರೆ ಟಿಕೆಟ್ ಕೊಟ್ಟರೆ ಖಂಡಿತವಾಗಿಯೂ ನೀವು ಆಕಾಂಕ್ಷಿ ಅನ್ನೋದನ್ನು ಹೇಳಿದ್ರಿ. ಸೊ ಆಲ್ ದಿ ಬೆಸ್ಟ್ ಸರ್. ನೋಡೋಣ ಮುಂದಿನ ದಿನಗಳು ನಿಮಗಾಗಿರಲಿ ಅಂತ ಆಶಿಸ್ತೇವೆ. ಆತ್ಮೀಯ ವೀಕ್ಷಕರೇ, ಇದು ಸ್ಪಂದನ ವಾಹಿನಿಯ ನೇರ ಮಾತುಕತೆ ಕಾರ್ಯಕ್ರಮ. ಯುವ ರಾಜಕಾರಣಿ ಮತ್ತು ಅತ್ಯಂತ ಉತ್ಸಾಹಿ ರಾಜಕಾರಣಿ ಎಂದೇ ಪ್ರಸಿದ್ಧಿಯನ್ನು ಪಡೆದವರು, ಸಚಿವರಾಗಿದ್ದವರು, ಜೊತೆಗೇನೆ ಒಂದು ಬಾರಿ ಸಂಸತ್ ಸ್ಥಾನಕ್ಕೂ ಸ್ಪರ್ಧೆಯನ್ನು ಮಾಡಿದ್ದವರು, ಇದೀಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ತಾನು ಸ್ಪರ್ಧೆ ಮಾಡುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷ ಏನು ನಿರ್ಧಾರ ಮಾಡುತ್ತೆ ಕಾದು ನೋಡಬೇಕು. ಅಂತೂ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ನಾವು ಗಮನಿಸೋದಾದರೆ ಪ್ರಮೋದ್ ಮಧ್ವರಾಜ್ ಅವರು ಖಂಡಿತವಾದಂಥ ಪ್ರಬಲ ಆಕಾಂಕ್ಷಿ, ಖಂಡಿತ ಹೌದು. ಆದರೆ ಮುಂದಿನ ದಿನಗಳ ಒಂದು ವಿದ್ಯಮಾನಗಳು ಮತ್ತು ಈಗಾಗಲೇ ಇರುವಂಥ ಅನೇಕ ವಿಚಾರಗಳನ್ನು ಗಮನಿಸಿದರೆ ಖಂಡಿತವಾಗ್ಲೂ ಯುವ ರಾಜಕಾರಣಿಗೆ, ಯುವ ಪ್ರತಿಭೆಗೆ ಮತ್ತು ಯುವ ಸ್ಪರ್ಧಾಳುಗೆ ಖಂಡಿತವಾಗಿಯೂ BJP ಮಣೆ ಹಾಕುತ್ತೆ ಅನ್ನೋದು ಸತ್ಯ. ಕ್ಯಾಮರಾ ಪರ್ಸನ್ ಧನುಷ್ ಮತ್ತು ಸುದರ್ಶನ್ ಜೊತೆ ನಾಗರಾಜ್, ಸ್ಪಂದನ TV, ಉಡುಪಿ.